ನಾವೆಲ್ಲ ರುದ್ರದೇವರ ದೇವಸ್ಥಾನಕ್ಕೆ ಹೋಗ್ತೇವೆ, ಗಣಪತಿಯ ದೇವಸ್ಥಾನಕ್ಕೆ ಹೋಗ್ತೇವೆ, ಇಲ್ಲೆಲ್ಲ ರುದ್ರನಿಗೆ ನಮಸ್ಕಾರ ಮಾಡ್ತೇವೆ ಅಂತ ಅನ್ಕೊಂಡ್ರೆ ಅದಷ್ಟು ಫಲದಾಯಕ ಆಗೋದಿಲ್ಲ. ಹೇಗ್ ಮಾಡ್ಬೇಕು? ರುದ್ರಾಂತರ್ಯಾಮಿಯಾದ ಯಾವ ಲಕ್ಷ್ಮೀ ನರಸಿಂಹ ದೇವರಿದ್ದಾರೆ, ಆ ಲಕ್ಷ್ಮೀ ನರಸಿಂಹ ದೇವರು ಈ ನನ್ನ ನಮಸ್ಕಾರದಿಂದ ಸಂಪ್ರೀತರಾಗಲಿ. ರಾಯರ ಬೃಂದಾವನ, ಆ ಬೃಂದಾವನದಲ್ಲಿ ಬರೀ ರಾಯರು ಇದ್ದಾರೆ ಅಂತ ತಿಳಿದುಕೊಂಡು ನಮಸ್ಕಾರ ಮಾಡಿದ ಉಪಯೋಗ ಇಲ್ಲ. ಯಾಕೆ? ರಾಯರ ಬೃಂದಾವನದಲ್ಲಿ ರಾಮ ಕೃಷ್ಣ ವೇದವ್ಯಾಸ ನಾಮಕರಾಗಿ, ಹಯಗ್ರೀವ ನಾಮಕರಾಗಿ ಭಗವಂತ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ರೂಪದಿಂದ ಸನ್ನಿಹಿತರಾಗಿ ಆ ಬೃಂದಾವನದಲ್ಲಿ ನಿಂತು ಅನುಗ್ರಹವನ್ನು ಮಾಡ್ತಾರೆ. ಆದ್ದರಿಂದ ನೀವು ಕೇವಲ ಆ ಬೃಂದಾವನಕ್ಕೆ ಮಾತ್ರ ನಮಸ್ಕಾರ ಮಾಡ್ತಿದ್ದೇವೆ ಅನ್ನುವಂತಹ ಅನುಸಂಧಾನ ಇರಬಾರದು. ಆ ಬೃಂದಾವನದಲ್ಲಿ ಸನ್ನಿಹಿತರಾದ ಈ ಯಾವ ಭಗವಂತನ ದಿವ್ಯ ರೂಪಗಳು ಇದ್ದಾವೆ, ಆ ಭಗವಂತನ ದಿವ್ಯ ರೂಪಗಳಿಗೆ ನಮ್ಮ ನಮಸ್ಕಾರ ಅನ್ನುವಂತಹ ಅನುಸಂಧಾನ ತುಂಬಾ ಮುಖ್ಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದ್ರನಿಂದ ಅಭಿಮನ್ಯಮಾನವಾದಂತಹ ಯಾವ ದಿಕ್ಕಿದೆ, ಪೂರ್ವ ದಿಕ್ಕು, ಆ ಪೂರ್ವ ದಿಕ್ಕಿನಲ್ಲಿ ಬರತಕ್ಕಂತಹ ಯಾವ ತೀರ್ಥಕ್ಷೇತ್ರಗಳು ಇದ್ದಾವೆ, ಆ ಎಲ್ಲ ತೀರ್ಥಕ್ಷೇತ್ರಗಳ ದರ್ಶನಕ್ಕೋಸ್ಕರ ರಾಘವೇಂದ್ರ ತೀರ್ಥರು ಪ್ರಯಾಣವನ್ನ ಆರಂಭ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹೀಗೆ ಪ್ರಯಾಣವನ್ನ ಮಾಡ್ತಾ ಆರಂಭದಲ್ಲಿ ಯಾವ ಭಗವಂತನ ದರ್ಶನವನ್ನ ಅವರು ಮಾಡ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅನಮನ್ನಮಜ್ಜನ ಮನೋವಿನೋದನಂ ದ್ಯುಪುರೀಶಮೀಶಮಘರಾಶಿ ಭಂಜನೆ ಅಗಮತ್ತತೋ ನಿಗಮಗೀತ ಸದ್ವ್ರತಃ ಪರಿಪೂರ್ಣ ದೇವನಗರಂ ಗುಣಾಕರಂ. ನಿಗಮ ಗೀತ ಸದ್ವ್ರತಃ, ವೇದಗಳಲ್ಲಿ ಹೇಳಿದಂತಹ ಸನ್ಯಾಸಿಗಳಿಗೆ ವಿಧಾನ ಮಾಡಿದ ಯಾವ ಅನೇಕ ವ್ರತಗಳು ಇದ್ದಾವೆ, ಆ ಎಲ್ಲ ವ್ರತಗಳಿಂದಲೂ ಕೂಡ ಕೂಡಿದಂತಹ ಮಹನೀಯರು ಈ ರಾಘವೇಂದ್ರ ತೀರ್ಥರು. ವಿರಜಾ ಹೋಮದಲ್ಲಿ ಹೇಳಿದಂತೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆತ್ಮ ಮೇ ಶುದ್ಧಂತಾಂ ಜ್ಯೋತಿರಹಂ ವಿರಜಾ ವಿಪಾಪ್ಮಾ ಭೂಯಾ ಸಗ್ಗಸ್ವಾಹ. ಆ ವಿರಜಾ ಹೋಮದಲ್ಲೇ ಹೇಳಿರುವಂತೆ ಅನೇಕ ಯತಿ ಧರ್ಮಗಳನ್ನ ಮಧ್ವಾಚಾರ್ಯರು ಹಾಗೆ ಅನೇಕ ಯತಿಶ್ರೇಷ್ಠರು ನಿರೂಪಣೆ ಮಾಡಿದಂತಹ ಗ್ರಂಥಗಳಲ್ಲಿ ಹೇಳಿದ ವಿಧಿ ವಿಧಾನಗಳನ್ನ ಅನುಷ್ಠಾನ ಮಾಡ್ತಾ ಇದ್ರು ಈ ರಾಘವೇಂದ್ರ ತೀರ್ಥರು. ಇಂಥ ಆ ರಾಘವೇಂದ್ರ ತೀರ್ಥರು ದ್ಯುಪುರೀಶ ಅನ್ನೋ ಹೆಸರಿನಿಂದ ಪ್ರಥಿತನಾದ ಯಾವ ಆ ಭಗವಂತನಿದ್ದಾನೆ, ಆ ಭಗವಂತನ ದರ್ಶನವನ್ನು ಅವರು ಮಾಡಿದರು. ಹೇಗಿದ್ದಾನೆ? ನಮಜ್ಜನ ಮನೋ ವಿನೋದನಂ ಅಘರಾಶಿ ಭಂಜನೆ. ಯಾರ್ಯಾರು ಆ ಭಗವಂತನಿಗೆ ನಮಸ್ಕಾರವನ್ನ ಮಾಡ್ತಾರೋ, ದ್ಯುಪುರೀಶನಿಗೆ ನಮಸ್ಕಾರವನ್ನ ಮಾಡ್ತಾರೋ, ಅವರೆಲ್ಲರ ಮನಸ್ಸನ್ನು ಕೂಡ ಅತ್ಯಂತ ಸಂತೋಷಗೊಳಿಸ್ತಾನಂತೆ ಆ ದ್ಯುಪುರೀಶ. ಅಷ್ಟೇ ಅಲ್ಲ, ಆ ಭಕ್ತರು ಮಾಡಿದ ಯಾವ ಪಾಪಗಳು ಇದ್ದಾವೆ, ಆ ಎಲ್ಲ ಪಾಪಗಳನ್ನು ಕೂಡ ಆ ದ್ಯುಪುರೀಶ ನಾಮಕನಾದಂತ ಭಗವಂತ ಪರಿಹಾರವನ್ನು ಮಾಡ್ತಾನೆ. ನಾವೆಲ್ಲ ಕೇಳ್ತೇವೆ, ಕೃಷ್ಣಾಂಗಾರಕ ಚತುರ್ದಶಿ ತಿಥಿಯಂದು ಸ್ವರ್ಣಾ ನದಿಯಲ್ಲಿ ಸ್ನಾನವನ್ನ ಮಾಡಿದರೆ ನಾವು ಎಷ್ಟೆಷ್ಟು ಪಾಪಗಳನ್ನ ಮಾಡಿರ್ತೇವೋ ಆ ಎಲ್ಲ ಪಾಪಗಳ ಧ್ವನಿ ಕಟ 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 ಅಂತ ಹೇಳಿ
ಧ್ವನಿಯ ಮೂಲಕ ನಮ್ಮ ಪಾಪನಾಶ ಆಗತ್ತೆ ಅಂತ ಹೇಳಿ. ಬರೀ ಅಂಥ ನದಿಗಳಲ್ಲಿ ಸ್ನಾನವನ್ನ ಮಾಡಿದರೆ ಮಾತ್ರ ಪಾಪಗಳು ನಾಶ ಆಗತ್ತೆ ಅಂತ ಅಂದುಕೊಳ್ಳಬಾರದು. ಅನೇಕ ಭಗವಂತನ ದಿವ್ಯವಾದ ಪ್ರತಿಮೆಗಳ ದರ್ಶನವಾದಾಗಲೂ ಕೂಡ ನಮ್ಮ ಎಲ್ಲ ಪಾಪಗಳು ಕೂಡ ನಾಶ ಆಗತ್ತೆ. ಕೆಲವ್ರದೆಲ್ಲ ಎಂಥ ಪ್ರಾರಬ್ಧ ಇರುತ್ತೆ ಅಂದ್ರೆ, ಮನೆ ಪಕ್ಕಕ್ಕೆ ದೇವಸ್ಥಾನ ಇರುತ್ತೆ, ಸಾಯೋ ತನಕ ಒಂದ್ಸಲವೂ ಕೂಡ ಆ ದೇವಸ್ಥಾನಕ್ಕೆ ಹೋಗಿರಲ್ಲ. ಅವನಂತಹದ್ದೇ ಪ್ರಾರಬ್ಧ ಇರುತ್ತೆ. ಇನ್ಯಾರೋ ಎಲ್ಲೆಲ್ಲೋ ಇರ್ತಾರೆ, ಆ ದೇವರ ದರ್ಶನವನ್ನ ಮಾಡೋದಕ್ಕೋಸ್ಕರ ನೂರಾರು ಮೈಲುಗಟ್ಟಲೆ ಆ ಪ್ರಯಾಣವನ್ನ ಮಾಡಿ ಆ ಭಗವಂತನ ದರ್ಶನ, ಗುರುಗಳ ದರ್ಶನವನ್ನ ಮಾಡೋದಕ್ಕೋಸ್ಕರ ಅವರೆಲ್ಲರೂ ಕೂಡ ಬರ್ತಾರೆ. ಹೀಗೆ ಆ ರಾಘವೇಂದ್ರ ತೀರ್ಥರು ಕೂಡ ಈ ಪಾಪ ಪರಿಹಾರಕನಾದ, ಸಜ್ಜನರಿಗೆ ಅನುಗ್ರಹದಾಯಕನಾದ ಯಾವ ದ್ಯುಪುರೀಶ ಅನ್ನುವಂತಹ ಭಗವಂತನಿದ್ದಾನೆ, ಆ ಭಗವಂತನನ್ನ ನಮಸ್ಕಾರ ಮಾಡಿದರು. ಮಧ್ವಾಚಾರ್ಯರು ಕೂಡ ಸಂಚಾರವನ್ನ ಅನೇಕ ದಿವ್ಯ ಪ್ರತಿಮೆಗಳ ದರ್ಶನವನ್ನ ಮಾಡ್ತಾ, ಎಲ್ಲೆಲ್ಲಿ ಆ ಮಂದಿರಗಳು ಇದ್ದಾವೋ ಅಲ್ಲಿ ಸನ್ನಿಹಿತನಾದ ಆ ಭಗವಂತನಿಗೆ ನಮಸ್ಕಾರವನ್ನ ಸಲ್ಲಿಸ್ತಾ, ಎಲ್ಲಿ ಪೂಜೆಗೆ ವ್ಯವಸ್ಥೆ ಇರಲ್ಲವೋ ಅಂತ ಸ್ಥಳದಲ್ಲಿ ಪೂಜಾ ಪುನಸ್ಕಾರಾದಿಗಳಿಗೆ ವ್ಯವಸ್ಥೆಯನ್ನ ಮಾಡಿ, ಒಬ್ಬ ಅರ್ಚಕನನ್ನ ನೇಮಕ ಮಾಡಿ ನಿರಂತರವಾಗಿ ಪೂಜಾ ವ್ಯವಸ್ಥೆಗಳನ್ನ ತಮ್ಮ ಸಂಚಾರದಲ್ಲಿ ಮಾಡಿದ್ರು ಅಂತ ನಾವೆಲ್ಲ ಕೇಳ್ತೇವೆ. ಇವತ್ತಿನ ದಿನ ಪಾರಂತಿ ಅನ್ನುವಂತಹ ಕ್ಷೇತ್ರದಲ್ಲಿ ಪಂಚಲಿಂಗೇಶ್ವರನ ಸನ್ನಿಧಾನ ಇದೆ. ಮಧ್ವಾಚಾರ್ಯರು ಆ ಸ್ಥಳವನ್ನ ಜೀರ್ಣೋದ್ಧಾರ ಮಾಡಿದ್ರು. ಯಾಕೆ? ಪಾಂಡವರಿಂದ ಪೂಜಿತವಾದ ಲಿಂಗಗಳು ಅವು, ವಿಷ್ಣುವಿನ ಸನ್ನಿಧಾನೋಪೇತವಾದಂತಹ ಲಿಂಗಗಳು ಅವು ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಂಥ ಆ ಲಿಂಗಗಳನ್ನ ಮಧ್ವಾಚಾರ್ಯರು ತಮ್ಮ ಸಂಚಾರದಲ್ಲಿ ಜೀರ್ಣೋದ್ಧಾರ ಮಾಡಿಸಿ ಪೂಜಾ ಪುನಸ್ಕಾರಾದಿಗಳಿಗೆ ಅನುಕೂಲವನ್ನು ಮಾಡಿಕೊಟ್ರು ಅನ್ನೋದನ್ನ ನಾವು ಕೇಳ್ತೇವೆ. ಹೀಗಾಗಿ ರಾಘವೇಂದ್ರ ತೀರ್ಥರು ಕೂಡ ಈ ಎಲ್ಲ ಕಾರಣದಿಂದ ಆ ದ್ಯುಪರೀಶ ನಾಮಕನಾದ ಭಗವಂತನಿಗೆ ನಮಸ್ಕಾರವನ್ನ ಮಾಡಿ ಅಲ್ಲಿಂದ ಪರಿಪೂರ್ಣ ದೇವನಗರ ಅನ್ನುವಂತ ಒಂದು ಪುಣ್ಯಕ್ಷೇತ್ರ, ಆ ಪುಣ್ಯಕ್ಷೇತ್ರಕ್ಕೆ ರಾಘವೇಂದ್ರ ತೀರ್ಥರು ಸಂಚಾರವನ್ನ ಮಾಡಿ ಆ ಕ್ಷೇತ್ರ ಸ್ವಾಮಿಯಾದ ಭಗವಂತನನ್ನ ನಮಸ್ಕಾರ ಮಾಡಿ ಅಲ್ಲಿಂದ ಮತ್ತೆ ಪುನಃ ಪ್ರಯಾಣವನ್ನ ಆರಂಭ ಮಾಡ್ತಾರಂತೆ ಅವರು. ಅಥ ಲೋಕಮಾತರಮವಂದತೇಂದಿರಾಮನವದ್ಯ ಹೃದ್ಯಮಣಿ ಶೃಂಗಮಂದಿರಾ ವದನೇನ ಕಾಂತಿ ಸದನೇನ ಉಷ್ಣತಿ ನಮತೋ ನಿರಸ್ತಮಮತೋ ಯತೇಶ್ವರಃ. ಅಲ್ಲಿಂದ ಆ ರಾಘವೇಂದ್ರ ತೀರ್ಥರು ಪರಿಪೂರ್ಣ ದೇವನಗರ ಅನ್ನುವಂತಹ ಒಂದು ಪಟ್ಟಣಕ್ಕೆ ಪ್ರವೇಶವನ್ನ ಮಾಡ್ತಾರೆ. ಆ ಪಟ್ಟಣದಲ್ಲಿ ಒಂದು ದೇವಸ್ಥಾನ, ಲಕ್ಷ್ಮೀ ದೇವಿಯ ದೇವಸ್ಥಾನ ಇರುತ್ತೆ. ಇಡೀ ಜಗಜ್ಜನನಿಯಾದ, ಜಗನ್ಮಾತೆಯಾದ, ಮಹದ್ ಬ್ರಹ್ಮ ನಾಮಾಂಕಿತಳಾದಂತಹ ಯಾವ ಆ ಲಕ್ಷ್ಮೀ ದೇವಿ ಇದ್ದಾಳೆ, ಆ ಲಕ್ಷ್ಮೀ ದೇವಿಯ ಸನ್ನಿಧಾನದಿಂದ ತುಂಬಿದಂತಹ ಒಂದು ದೇವಸ್ಥಾನ ಆ ಸ್ಥಳದಲ್ಲಿ ಇತ್ತು. ಲಕ್ಷ್ಮೀ ದೇವಿ ಎಲ್ಲೆಲ್ಲಿ ಇರ್ತಾಳೆ, ಯಾರ್ಯಾರು ಹೇಗೆ ಅನುಗ್ರಹವನ್ನ ಮಾಡ್ತಾಳೆ ಅಂತ ಹೇಳಬೇಕಾದ್ರೆ, ವಿಷ್ಣುನಾ ಸಹಿತಾಧ್ಯಾತ ಸಾಪಿ ತುಷ್ಟಿಂ ಪರಾಂ ವ್ರಜೆ. ಆ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಬರೀ ಲಕ್ಷ್ಮಿಗೆ ನಮಸ್ಕಾರವನ್ನ ಮಾಡಿದರೆ ಆ ಲಕ್ಷ್ಮೀ ದೇವಿ ಆ ನಮಸ್ಕಾರವನ್ನ ಸ್ವೀಕಾರ ಮಾಡಲಾರಳು. ಹೇಗ್ ನಮಸ್ಕಾರ ಮಾಡ್ಬೇಕು? ವಿಷ್ಣುನಾ ಸಹಿತಾಧ್ಯಾತ ಸಾಪಿ ತುಷ್ಟಿಂ ಪರಾಂ ವ್ರಜೆ. ಭಗವತ್ ಸಹಿತಳಾದ ಆ ಲಕ್ಷ್ಮೀ ದೇವಿಯನ್ನ ನಮಸ್ಕಾರ ಮಾಡಿದಾಗ ಮಾತ್ರ ಆ ಲಕ್ಷ್ಮೀ ದೇವಿ ನಾವು ಮಾಡಿದಂತಹ ನಮಸ್ಕಾರವನ್ನು ಸ್ವೀಕಾರ ಮಾಡ್ತಾಳೆ. ಇಲ್ಲದಿದ್ದರೆ ಆ ನಮಸ್ಕಾರವನ್ನು ಸ್ವೀಕಾರ ಮಾಡೋದಿಲ್ಲ. ಹೀಗಾಗಿ ಆ ಜಗಜ್ಜನನಿಯಾದ, ಜಗನ್ಮಾತೆಯಾದಂತಹ ಯಾವ ಆ ಲಕ್ಷ್ಮೀ ದೇವಿ ಇದ್ದಾಳೆ, ಆ ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡಬೇಕಾದ್ರೆ ಅನುಸಂಧಾನ ಪೂರ್ವಕವಾಗಿ ಈ ಲಕ್ಷ್ಮಿಯಲ್ಲಿ ಸನ್ನಿಹಿತನಾದ ಆ ಭಗವಂತನಿಗೆ ನಾನು ನಮಸ್ಕಾರವನ್ನು ಸಲ್ಲಿಸ್ತೇನೆ ಅನ್ನೋ ಅನುಸಂಧಾನ ಇರಬೇಕು.
ನಾವೆಲ್ಲ ರುದ್ರದೇವರ ದೇವಸ್ಥಾನಕ್ಕೆ ಹೋಗ್ತೇವೆ, ಗಣಪತಿಯ ದೇವಸ್ಥಾನಕ್ಕೆ ಹೋಗ್ತೇವೆ, ಇಲ್ಲೆಲ್ಲ ರುದ್ರನಿಗೆ ನಮಸ್ಕಾರ ಮಾಡ್ತೇವೆ ಅಂತ ಅನ್ಕೊಂಡ್ರೆ ಅದಷ್ಟು ಫಲದಾಯಕ ಆಗೋದಿಲ್ಲ. ಹೇಗ್ ಮಾಡ್ಬೇಕು? ರುದ್ರಾಂತರ್ಯಾಮಿಯಾದ ಯಾವ ಲಕ್ಷ್ಮೀ ನರಸಿಂಹ ದೇವರಿದ್ದಾರೆ ಆ ಲಕ್ಷ್ಮೀ ನರಸಿಂಹ ದೇವರು ಈ ನನ್ನ ನಮಸ್ಕಾರದಿಂದ ಸಂಪ್ರೀತರಾಗಲಿ. ರಾಯರ ಬೃಂದಾವನ, ಆ ಬೃಂದಾವನದಲ್ಲಿ ಬರೀ ರಾಯರು ಇದ್ದಾರೆ ಅಂತ ತಿಳಿದುಕೊಂಡು ನಮಸ್ಕಾರ ಮಾಡಿದ ಉಪಯೋಗ ಇಲ್ಲ. ಯಾಕೆ? ರಾಯರ ಬೃಂದಾವನದಲ್ಲಿ ರಾಮಕೃಷ್ಣ ವೇದವ್ಯಾಸ ನಾಮಕರಾಗಿ, ಹಯಗ್ರೀವ ನಾಮಕರಾಗಿ ಭಗವಂತ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ರೂಪದಿಂದ ಸನ್ನಿಹಿತರಾಗಿ ಆ ಬೃಂದಾವನದಲ್ಲಿ ನಿಂತು ಅನುಗ್ರಹವನ್ನು ಮಾಡ್ತಾರೆ. ಆದ್ದರಿಂದ ನೀವು ಕೇವಲ ಆ ಬೃಂದಾವನಕ್ಕೆ ಮಾತ್ರ ನಮಸ್ಕಾರ ಮಾಡ್ತಿದ್ದೇವೆ ಅನ್ನುವಂತಹ ಅನುಸಂಧಾನ ಇರಬಾರದು. ಆ ಬೃಂದಾವನದಲ್ಲಿ ಸನ್ನಿಹಿತರಾದ ಈ ಯಾವ ಭಗವಂತನ ದಿವ್ಯ ರೂಪಗಳು ಇದ್ದಾವೆ ಆ ಭಗವಂತನ ದಿವ್ಯ ರೂಪಗಳಿಗೆ ನಮ್ಮ ನಮಸ್ಕಾರ ಅನ್ನುವಂತಹ ಅನುಸಂಧಾನ ತುಂಬಾ ಮುಖ್ಯ. ಹೀಗೆ ಆ ಕ್ಷೇತ್ರದಲ್ಲಿ ಪರಿಪೂರ್ಣ ದೇವನಗರದಲ್ಲಿ ಇರುವಂತಹ ಯಾವ ಒಂದು ಲಕ್ಷ್ಮೀ ದೇವಿಯ ದೇವಸ್ಥಾನ ಇದೆ ಆ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಬಂದಿದ್ದಾರಂತೆ ಈ ರಾಘವೇಂದ್ರ ತೀರ್ಥರು. ಹೇಗಿದ್ದಾಳೆ? ಅನವತ್ಯ ಹೃತ್ಯ ಮಣಿ ಶೃಂಗ ಮಂದಿರ. ಇಡೀ ಪ್ರಪಂಚಕ್ಕೆ ತಾಯಿ. ಭಗವಂತನಲ್ಲಿ ಹೇಗೆ ದೋಷ ಇಲ್ಲವೋ ಅದೇ ರೀತಿಯಾಗಿ ಈ ಲಕ್ಷ್ಮೀ ದೇವಿಯಲ್ಲೂ ಕೂಡ ದೋಷದ ಲವಲೇಶವೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತಷ್ಟೇ ಅಲ್ಲ, ಹೇಳ್ತಾ ಇದ್ದಾರೆ ಆ ಅತ್ಯಂತ ಕಾಂತಿಪೂರ್ಣವಾದ ಮುಖದಿಂದ ಕೂಡಿ ಆ ಲಕ್ಷ್ಮೀ ದೇವಿ ತನ್ನ ಬಳಿ ಯಾರ್ಯಾರು ಬರ್ತಾರೋ ಅವರೆಲ್ಲರನ್ನೂ ಕೂಡ ಅನುಗ್ರಹಿಸ್ತಾ ಇದ್ರಂತೆ ಅವಳು. ವದನೇನ ಕಾಂತಿ ಸದನೇನ ಪುಷ್ಣತೀಂ ನಮತೋ ನಿರಸ್ತಮಮತೋ ಯತೀಶ್ವರ. ನಿರಸ್ತಮಮತಃ, ತನ್ನದು ಅನ್ನುವಂತಹ ಮಮಕಾರವೇ ಆ ರಾಘವೇಂದ್ರ ಗುರುಗಳಿಗೆ ಇರಲಿಲ್ಲ. ಆದ್ದರಿಂದ ನಿರಸ್ತಮಮತಃ, ಮಮಕಾರವನ್ನೇ ಬಿಟ್ಟ, ಅಭಿಮಾನವನ್ನೇ ಪರಿತ್ಯಾಗ ಮಾಡಿದಂತಹ ಯಾವ ಆ ರಾಘವೇಂದ್ರ ಗುರುಗಳು ಇದ್ದಾರೆ ಅಂತಹ ರಾಘವೇಂದ್ರ ಗುರುಗಳು ಇಂದಿರಾ. ವಾದಿರಾಜೇನ ರಚಿತಂ ಶ್ರೀ ಶ್ರೀಶ ಗುಣದರ್ಪಣಂ ಇಮಂ ಸ್ತವಂ ಪಠನ್ ಮರ್ತ್ಯಃ ಶ್ರೀ ಮಾನ್ ಸ್ಯಾನ್ನಾತ್ರ ಸಂಶಯಃ. ವಾದಿರಾಜ ತೀರ್ಥರು ಕೂಡ ಲಕ್ಷ್ಮೀ ದೇವಿಯನ್ನು ಉದ್ದೇಶಿಸಿಕೊಂಡು ಮಾಡಿದಂತಹ ಒಂದು ಸ್ತೋತ್ರ ಯಾವುದು ಅಂದ್ರೆ ಶ್ರೀ ಶ್ರೀಶ ಗುಣದರ್ಪಣ. ಅಂಥ ಶ್ರೀ ಶ್ರೀಶ ಗುಣದರ್ಪಣವನ್ನು ಯಾರು ಪ್ರತಿನಿತ್ಯ ಪಾರಾಯಣ ಮಾಡ್ತಾರೋ ಅಂತಹ ವ್ಯಕ್ತಿ ದರಿದ್ರನಾದವನು ಜಗತ್ತಿನಲ್ಲಿ ಇಲ್ಲ ಅಂತ ಹೇಳಿ ಆ ಸ್ತೋತ್ರದ ಮಹತ್ವವನ್ನ ಹೆಚ್ಚಿಸಿದ್ದಾರೆ ಅವರೆಲ್ಲರೂ ಕೂಡ. ಹೀಗಾಗಿ ಅಷ್ಟೇ ಅಲ್ಲ, ನಮಗೆ ಜೀವನದಲ್ಲಿ ಸಾತ್ವಿಕತನ ಜಾಸ್ತಿ ಆಗಬೇಕು ಅಂತಾದ್ರೆ ಅವಶ್ಯವಾಗಿ ಆ ಲಕ್ಷ್ಮೀ ದೇವಿಯ ಉಪಾಸನೆಯನ್ನ ಮಾಡಿ. ಶ್ರೀ ಸೂಕ್ತವನ್ನ ಪಠನ ಮಾಡಿದರೆ ನಮಗೆ ಕೇವಲ ಸಂಪತ್ತು ಮಾತ್ರ ಬರುತ್ತೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಆದ್ರೆ ಶ್ರೀ ಸೂಕ್ತವನ್ನ ಪಠನ ಮಾಡಿದರೆ ಸಂಪತ್ತನ್ನಷ್ಟೇ ಕೊಡೋದಲ್ಲ ಆ ಲಕ್ಷ್ಮೀ ದೇವಿ, ಸಂಪತ್ತಿನ ಜೊತೆ ನಮ್ಮಲ್ಲಿ ಅನೇಕ ಸಾತ್ವಿಕ ಗುಣಗಳ ಅಭಿವೃದ್ಧಿಯನ್ನ ಆ ಲಕ್ಷ್ಮೀ ದೇವಿ ಮಾಡ್ತಾಳೆ. ಅದಕ್ಕೋಸ್ಕರ ಅವಳಿಗೆ ಆದ್ದರಿಂದ ಶ್ರೀ ಸೂಕ್ತವನ್ನ, ಶ್ರೀ ಶ್ರೀಶ ಗುಣದರ್ಪವನ್ನ ಪ್ರತಿನಿತ್ಯ ಮೂರು ಬಾರಿಯಾದರೂ ಕೂಡ ಪಾರಾಯಣ ಮಾಡಬೇಕು ಅನ್ನುವಂತಹ ಒಂದು ಸಂಪ್ರದಾಯವೂ ಕೂಡ ನಮ್ಮಲ್ಲಿ ಬೆಳೆದು ಬಂದಿದೆ. ಹೀಗೆ ಆ ಲಕ್ಷ್ಮೀ ದೇವಿ, ಆ ಪರಿಪೂರ್ಣ ದೇವನಗರದಲ್ಲಿ ಇರತಕ್ಕಂತಹ ಯಾವ ಆ ಲಕ್ಷ್ಮೀ ದೇವಿ ಇದ್ದಾಳೆ ಅಂಥ ಲಕ್ಷ್ಮೀ ದೇವಿಯನ್ನ ಯತಿಶ್ರೇಷ್ಠರಾದಂತಹ ಈ ರಾಘವೇಂದ್ರ ಗುರುಗಳು ನಮಸ್ಕಾರವನ್ನ ಮಾಡಿ ಅವಳ ಅನುಗ್ರಹವನ್ನ ಪಡೆಯೋದಕ್ಕೋಸ್ಕರ ಉದ್ಯುಕ್ತರಾಗ್ತಾ ಇದ್ದಾಳೆ. ಹೀಗಾದ ಮೇಲೆ ಮುಂದೆ ಆ ರಾಘವೇಂದ್ರ ತೀರ್ಥರು ಏನ್ ಮಾಡಿದ್ರು? ಪ್ರಮಾಣ ಪದ್ಧತಿಯೇ ಮೊದಲಾದ ಅನೇಕ ಆ ಗ್ರಂಥಗಳ ಪಾಠವನ್ನ, ಶಾಸ್ತ್ರ ಗ್ರಂಥಗಳ ಪಾಠವನ್ನ ಆ ಯತಿಗಳು ಮಾಡಿದ್ರು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಗುರುಪೂರ್ಣಬೋಧಮತ ಸಿಂಧು ಚಂದ್ರಮಾ ಯತಿರಾಡುಪಾದಿಶದಗಾಧ ಮೇಧಸಾ ಅಥ ಮಾನ ಪದ್ಧತಿ ಪುರಃಸರಂ ಕೃತಿ ನಿಜ ದರ್ಶನಂ ನಿಖಿಲ ಸಂಪದಾಂ ಪದಂ.
ಇಡೀ ಈ ಭರತಖಂಡದಲ್ಲಿ ತತ್ವಜ್ಞಾನ ನಾಶ ಆದ ಸಂದರ್ಭದಲ್ಲಿ ಎಲ್ಲ ದೇವಾನುದೇವತೆಗಳು ಕೂಡ ಭಗವಂತನ ಮನೆಯ ಬಾಗಿಲ ಕದವನ್ನ ತಟ್ಟಿ ಅವನ ಹತ್ತಿರ ಪ್ರಾರ್ಥನೆಯನ್ನ ಸಲ್ಲಿಸ್ತಾರಂತೆ. ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ ದುರ್ಭಾಷ್ಯ ಸಂತಮಸ ಸಂತತಿ ತೋಜನೇಂಧೆ ಮಾರ್ಗಾತ್ ಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾಶ್ಚತುರ್ಮುಖ ಮುಖ ಶರಣಂ ರಜಗ್ಮುಹೋ. ಆ ದೇವಾನುದೇವತೆಗಳೇ ಆ ಭಗವಂತನ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಅನೇಕ ಕೆಟ್ಟ ದುರ್ಭಾಷ್ಯಗಳು ಇವತ್ತಿನ ದಿನ ಈ ಪ್ರಪಂಚದಲ್ಲಿ ಹಾಸುಹೊಕ್ಕಾಗಿದೆ. ಇನ್ನೂ ನೀನ್ ಅವತಾರ ಮಾಡಲಿಲ್ಲ ಅಂತಾದ್ರೆ ಅವಾಗ ಇದೆಲ್ಲವೂ ಕೂಡ ನಾಶವಾಗಿ ಹೋಗುತ್ತೆ. ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ವೇದಾದಿಗಳೇ ನಾಶವಾಗಿ ಹೋದೀತು. ಹೀಗೆ ಈ ಉದ್ದೇಶದಿಂದ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಹೇಳ್ತಾನೆ, ನಾನಂತೂ ಅವತಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕಲಿಯುಗ ಆರಂಭ ಆಗಿದೆ. ರುದ್ರನನ್ನ ಕಳಿಸೋಣ ಅಂದ್ರೆ ಹೋಗಿ ಕೆಲಸ ಮಾಡೋದಕ್ಕಿಂತಲೂ ಕೂಡ ಮಾಡುವ ಅವಾಂತರಗಳೇ ಅನೇಕ. ಹೀಗಾಗಿ ಆ ಭಗವಂತನಲ್ಲಿ ಅತ್ಯಂತ ನಿಷ್ಠೆ ಉಳ್ಳಂತಹ ದೇವತೆ ಅಂದ್ರೆ ಜೀವೋತ್ತಮರಾಗಿರ್ತಕ್ಕಂತಹ ವಾಯುದೇವರು. ಅಂಥ ವಾಯುದೇವರು ಮಧ್ವನಾಮಕರಾಗಿ ಪಾಜಕ ಕ್ಷೇತ್ರದಲ್ಲಿ ಮಧ್ಯಗೇಹ ಭಟ್ಟ ದಂಪತಿಗಳಲ್ಲಿ ಪ್ರಾದುರ್ಭೂತರಾಗ್ತಾರಂತೆ. ಅವರು ಪ್ರಾದುರ್ಭೂತರಾಗಿ ದೇವತಾ ಕಾರ್ಯವನ್ನು ಸಾಧನೆ ಮಾಡಲಿಕ್ಕೆ ದೇವತೆಗಳು ಸದಾಕಾಲ ಉತ್ಸಾಹವನ್ನು ತೋರಿಸ್ತಾ ಇರ್ತಾರೆ. ಹೀಗಾಗಿ ವ್ಯಾಸರ ಸಿದ್ಧಾಂತ, ವ್ಯಾಸರ ಅಭಿಪ್ರಾಯಕ್ಕೆ ಅನುಗುಣವಾಗಿ ಮಹಾಭಾರತ ಗ್ರಂಥದ ಸಂಶೋಧನೆ, ಅದಕ್ಕೆ ತಾತ್ಪರ್ಯ ರೂಪದಲ್ಲಿ ತಾತ್ಪರ್ಯ ನಿರ್ಣಯ ಅನ್ನುವಂತಹ ಗ್ರಂಥ, ಇದೆಲ್ಲವನ್ನೂ ಕೂಡ ಬರೆದು ಇಡೀ ವೇದಾಂತ ಸಾಮ್ರಾಜ್ಯದ ಕೀರ್ತಿ ಪತಾಕೆಯನ್ನು ಉತ್ತುಂಗ ಶಿಖರಕ್ಕೆ ಏರಿಸಿದಂತಹ ಮಹನೀಯರು ಈ ಮಧ್ವಾಚಾರ್ಯರು. ಅಂತೆ ಸಿದ್ಧಸ್ತು ಸಿದ್ಧಾಂತಃ ಮಧ್ವಸ್ಯಾಗಮ ಏವಹಿ ಅಂತ ಹೇಳ್ತಾರೆ. ಮಧ್ವಾಚಾರ್ಯರ ಸಿದ್ಧಾಂತ ಬಂದ ಮೇಲೆ ಇನ್ನಾವ ಸಿದ್ಧಾಂತವೂ ಕೂಡ ಬರಲಿಲ್ಲ. ಅಷ್ಟೇ ಅಲ್ಲ, ಮಧ್ವರ ಸಿದ್ಧಾಂತದ ಮುಂದೆ ಉಳಿದವರ ಸಿದ್ಧಾಂತಗಳು ಅಷ್ಟಕ್ಕೆ ಮುಚ್ಚಿ ಹೋಗ್ಬಿಡ್ತು. ಅದರ ಪ್ರಕಾಶವೇ ಬೆಳಕಿಗೆ ಬರಲಿಲ್ಲ. ಹೇಳ್ತಾರೆ ನಾರಾಯಣ ಪಂಡಿತರು, ಮಧ್ವಾಚಾರ್ಯರ ಗ್ರಂಥಗಳ ಅಧ್ಯಯನದಿಂದ ನಮಗೇನ್ ಫಲ ಅಂತ ಇವತ್ತಿನ ಕಾಲದ ಎಲ್ಲ ಜನರು ಕೂಡ ಕೇಳ್ತಾರೆ. ಅವದಕ್ಕೆ ಉತ್ತರವನ್ನು ಕೊಡ್ತಾರೆ. ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾಪ್ತ್ಯಾನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಯಾರ್ಯಾರು ಆ ಮಧ್ವಾಚಾರ್ಯರು ಬರೆದಂತ ಆ ಭಾಷ್ಯದ ಅಧ್ಯಯನವನ್ನ ಮಾಡ್ತಾರೋ, ಆ ಅಧ್ಯಯನ ಮಾಡ್ತಕ್ಕಂತಹ ಎಲ್ಲರೂ ಕೂಡ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತಿಯ ಸುರಾತ್ಯ ನರಾಂತ ಮುಕುಂದ ಪ್ರಸಾದಾತ್ ದೇವಾನುದೇವತೆಗಳು ಸಾಧನೆ ಮಾಡಿದಂತ ಪುರುಷರು ಮೋಕ್ಷಮೇತೆ ಭಜಂತಿ, ಈ ಮೋಕ್ಷ ಲೋಕವನ್ನು ಹೊಂದುತ್ತಾರೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಹೀಗಾಗಿ ನಮ್ಮ ಜೀವನದಲ್ಲಿ ಭಗವಂತನ ಒಂದು ಕೃಪಾ ಪೂರ್ಣವಾದ ಅನುಗ್ರಹ ದೃಷ್ಟಿ ನಮ್ಮ ಮೇಲೆ ಇರುವ ಕಾರಣದಿಂದಲೇ ನಾವೆಲ್ಲರೂ ಕೂಡ ಸಿಕ್ಕಾಗ ಸೀರುಂಡೆ, ಗಾಳಿ ಬಂದಾಗ ತೂರಿಕೊಂಡರೆ ಆಗ ನಮ್ದೊಂದು ಜೀವನ. ಸುಮ್ಮನೆ ಗಾಳಿ ಹೋಗ್ಲಿ ತನ್ನ ಪಾಡಿಗೆ ಅಂದ್ರೆ ಅದು ಆಗೋದೇ ಇಲ್ಲ. ದಾಸರಾಯರು ಕೂಡ ಹೇಳ್ತಾರೆ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನ ದಾಟಿ ಬಂದಂತಹ ಶರೀರ ಈ ಶರೀರ. ಸುಮ್ನೆ ಮನುಷ್ಯ ದೇಹ ಅನ್ನುವಂತಹದ್ದು ಬರತಕ್ಕಂತಹದ್ದಲ್ಲ. ಯಾಕೆ 84 ಲಕ್ಷ ಅನೇಕ ಹೀನ ಯೋನಿಗಳಲ್ಲಿ ಹುಟ್ಟಿ ಪ್ರಾದುರ್ಭೂತವಾಗಿರ್ತಕ್ಕಂತಹದ್ದು ಈ ದೇಹದಲ್ಲಿ ಜೀವಾತ್ಮ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ ಅಂತ ಹೀಗೆ ಅನೇಕರು ವ್ಯಾಖ್ಯಾನವನ್ನ ಮಾಡ್ತಾರೆ. ಈಗ ಆ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ಆ ಶಿಷ್ಯರ ಆ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ಅನೇಕ ಶಾಸ್ತ್ರ ಗ್ರಂಥಗಳ ಪಾಠವನ್ನ ಆ ರಾಘವೇಂದ್ರ ತೀರ್ಥರು ತಮ್ಮ ಶಿಷ್ಯರಿಗೆ ಪಾಠವನ್ನ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಯಾರು ಶಾಸ್ತ್ರ ಗ್ರಂಥಗಳ ಅಧ್ಯಯನವನ್ನ ಮಾಡಿ ವೈದಿಕ ವೃತ್ತಿಯನ್ನೇ ನೆಚ್ಚಿಕೊಂಡು ಯಾರು ಇರ್ತಾರೋ ಭಗವಂತವರಿಗೆ ಯಾವ ಒಂದಲ್ಲ ಒಂದು ರೂಪದಿಂದ ಅನುಗ್ರಹವನ್ನು ಮಾಡಿಯೇ ಮಾಡ್ತಾನೆ. ವಾದಿರಾಜ ತೀರ್ಥರಂತಹ ಜ್ಞಾನಿಗಳೇ ಇದಕ್ಕೆ ಸಾಕ್ಷಿ. ಯಾಕೆ?
ದಾಸ್ಯಾಮಿ ಭಾಗ್ಯೈ ಸಹ ಅಂತ ಘೋಷಣೆ ಮಾಡಿದ್ದಾರೆ. ಪರಮಾತ್ಮ ಕೇವಲ ಅಧ್ಯಾತ್ಮ ಸಂಪತ್ತನ್ನಷ್ಟೇ ಕೊಡದೆ ಬರೀ ಅಧ್ಯಾತ್ಮ ಸಂಪತ್ತನ್ನೇ ಆ ಭಗವಂತ ಕೊಡೋದಾಗಿದ್ರೆ ಇವತ್ತು ಯಾವ ದೇವಸ್ಥಾನಗಳು ಕೂಡ ಇರಲೇಬಾರದಿತ್ತು. ಆ ಅಧ್ಯಾತ್ಮ ಸಂಪತ್ತಿನ ಜೊತೆಗೆ ಅನೇಕ ಲೌಕಿಕ ಸಂಪತ್ತನ್ನು ಕೂಡ ಆ ಸ್ವಾಮಿ ಏನು ಮಾಡ್ತಾನೆ ಅಂತ ನಮಗೆ ಅನುಗ್ರಹವನ್ನ ಮಾಡ್ತಾನೆ. ಈ ಕಾರಣದಿಂದ ನಿಷ್ಕಾಮನೆಯಿಂದ ಆ ಆಚಾರ್ಯ ಮಧ್ವರ ಸಿದ್ಧಾಂತದ ಅಧ್ಯಯನವನ್ನ ಮಾಡಿದರೆ ಆಗ ಅನೇಕ ಫಲ ನಮಗೆ ದೊರಕುತ್ತೆ ಅಂತ ಹೇಳ್ತಾರೆ. ಹೀಗೆ ಆ ರಾಘವೇಂದ್ರ ತೀರ್ಥರು ಕೂಡ ಮಧ್ವಾಚಾರ್ಯರಿಂದ ಪ್ರಣೀತವಾದ ಯಾವ ಆ ಗ್ರಂಥಗಳು ಇದೆ, ಆ ಮಧ್ವಾಚಾರ್ಯರ ಸಿದ್ಧಾಂತ ಎಂಬ ಸಮುದ್ರವನ್ನ ಅಭಿವೃದ್ಧಿಗೊಳಿಸೋ ವಿಷಯದಲ್ಲಿ ಈ ರಾಘವೇಂದ್ರ ತೀರ್ಥರು ಹೇಗಿದ್ದಾರೆ ಅಂದ್ರೆ ಚಂದ್ರನಂತೆ ಇದ್ದಾರೆ. ಈ ಚಂದ್ರ ಉದಯ ಆದಾಗ ಸಮುದ್ರ ಸಹಜವಾಗಿ ಉಕ್ಕಿ ಬರುತ್ತೆ. ಹಾಗೆ ಚಂದ್ರ ಉದಯವಾದ ಹೇಗೆ ಸಮುದ್ರ ಉಕ್ಕಿ ಬಂತೋ ಹಾಗೆ ರಾಘವೇಂದ್ರ ತೀರ್ಥರೆಂಬ ಚಂದ್ರ ಉದಯಿಸಿದಾಗ ಮಧ್ವಾಚಾರ್ಯರೆಂಬ ಸಮುದ್ರವೂ ಕೂಡ ಉಕ್ಕಿ ಹರಿದು ಅನೇಕ ವೈದಿಕರ ವಿದ್ವಾಂಸರ ನಿರ್ಮಾಣಕ್ಕೆ ಕಾರಣವಾಯಿತಂತೆ ಈ ರಾಘವೇಂದ್ರ ತೀರ್ಥರ ಉಪದೇಶ. ಇಂಥ ಆ ಉಪದೇಶವನ್ನ ಮಾಡ್ತಾ ಇರಬೇಕಾದ್ರೆ ಆ ಜಯತೀರ್ಥರು ಟೀಕಾಕೃತ್ಪಾದರು ಬರೆದಂತಹ ವೇದಾಂತ ಶಾಸ್ತ್ರಗಳ ಪ್ರವೇಶ ಯಾವುದು ಪ್ರಮಾಣ ಪದ್ಧತಿಯೇ ಮೊದಲಾದ ಗ್ರಂಥಗಳ ಮೂಲಕ ಆಗಬೇಕು ಅನ್ನುವಂತಹ ಸದುದ್ದೇಶದಿಂದ ಆ ರಾಯರು ತಮ್ಮ ಶಿಷ್ಯರನ್ನ ಕೂಡಿಸಿಕೊಂಡು ಅವರಿಗೆ ಪ್ರಮಾಣ ಪದ್ಧತಿಯೇ ಮೊದಲಾದಂತಹ ಅನೇಕ ಸುಲಭ ಗ್ರಂಥಗಳ ವಿಪತ್ತಿದಾಯಕವಾದಂತಹ ಗ್ರಂಥಗಳ ಪಾಠವನ್ನ ಅವರು ಮಾಡ್ತಾ ಇದ್ರು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಎಂಥವ್ರಿಗೆ ಪಾಠ ಮಾಡಬೇಕು, ಉತ್ತಮ ಶಿಷ್ಯರಿಗೆ ಮಾತ್ರ ಪಾಠವನ್ನ ಮಾಡ್ಬೇಕಂತ ಕಂಡವರಿಗೆ ಯಾರಿಗೂ ಕೂಡ ಪಾಠವನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಹೇಗಿದ್ರು ಅಲ್ಲಿರೋ ಅಗಾಧ ಮೇಧಸಾಂ, ಅವರಲ್ಲಿರ್ತಕ್ಕಂತಹ ಪಾಂಡಿತ್ಯ ಕಮ್ಮಿನ, ಅಗಾಧವಾದ ಪಾಂಡಿತ್ಯ, ಅಂಥ ವ್ಯುತ್ಪನ್ನರಾದ ಪ್ರಯತ್ನಶೀಲರಾದಂತಹ ಯಾವ ವಿದ್ವಾಂಸರಿದ್ದಾರೆ ಆ ವಿದ್ವಾಂಸರಿಗೆ ಪ್ರಮಾಣ ಪದ್ಧತಿ ಮೊದಲಾದಂತಹ ಪ್ರಕರಣ ಗ್ರಂಥಗಳ ಪಾಠವನ್ನ ತಮ್ಮ ಶಿಷ್ಯರಿಗೆ ನೆರವೇರಿಸ್ತಾ ಇದ್ದಾರೆ. ಸನ್ಯಾಸಿಯ ಮುಖ್ಯ ಕರ್ತವ್ಯ ಇದೆ. ತದ್ಧಿ ತಪಃ, ಅಧ್ಯಯನ ಪಾಠ ಪ್ರವಚನಗಳೇ ಈ ಸನ್ಯಾಸಿಗಳ ಪ್ರಧಾನವಾದ ಉದ್ದೇಶ. ಆದ್ದರಿಂದ ಈ ಎಲ್ಲ ಉದ್ದೇಶಗಳ ನೆರವೇರಿಸುವ ಒಂದು ಕಾರಣದಿಂದ ಏನು ಮಾಡಿದ್ರು ಅಂದ್ರೆ ಆ ಅಗಾಧ ಮೇಧಸಾಂ ನಿಜ ದರ್ಶನಂ ಉಪಾದಿಶತ್. ತುಂಬಾ ಗಂಭೀರವಾದಂತಹ ಬುದ್ಧಿಶಕ್ತಿ ಉಳ್ಳಂತ ಯಾವ ಈ ವಿದ್ವಾಂಸರಿದ್ದಾರೆ, ಆ ಅನೇಕ ಜನ ಶಿಷ್ಯರಿದ್ದಾರೆ, ಅವರಿಗೆ ಅನೇಕ ಆ ಪ್ರಮಾಣ ಪದ್ಧತಿ ಮೊದಲಾದಂತಹ ಗ್ರಂಥಗಳ ಪಾಠವನ್ನ ಅವರು ಮಾಡಿದ್ರು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಈ ಪ್ರಮಾಣ ಪದ್ಧತಿ ಗ್ರಂಥಗಳಲ್ಲಿ ದ್ವೈತ ಸಿದ್ಧಾಂತದಲ್ಲಿ ಎಷ್ಟು ಪ್ರಮಾಣಗಳನ್ನ ಅಂಗೀಕಾರ ಮಾಡಬೇಕು, ಇತರ ವಾದಿಗಳಲ್ಲಿ ಒಪ್ಪಿರುವಂತಹ ಪ್ರಮಾಣ ಪ್ರಕ್ರಿಯೆ ಸರಿಯೋ ತಪ್ಪೋ, ಇದನ್ನೆಲ್ಲವನ್ನೂ ಕೂಡ ಚೆನ್ನಾಗಿ ವಿಮರ್ಶೆ ಮಾಡಿ ಆ ಗ್ರಂಥ ಅತ್ಯದ್ಭುತವಾಗಿರ್ತಕ್ಕಂಥ ಗ್ರಂಥ, ಅಂಥ ಗ್ರಂಥಗಳ ಪಾಠವನ್ನ ಆ ರಾಘವೇಂದ್ರ ತೀರ್ಥರು ತಮ್ಮ ಶಿಷ್ಯರಿಗೆ ಮಾಡಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ.